ಕಾಫಿ ಮಂಡಳಿಯಿಂದ ಶುಭಾಶಯಗಳು. ಈ ವಿಡಿಯೋದಲ್ಲಿ ನಾವು ಕಾಯಿ ಕೊರಕ ನಿರ್ವಹಣೆಯನ್ನು ಚರ್ಚಿಸುತ್ತೇವೆ. ಈ ಕೀಟವು ಬೀಜಗಳನ್ನು ತಿನ್ನುವ ಮೂಲಕ ಮತ್ತು ರಂಧ್ರವನ್ನು ಮಾಡುವ ಮೂಲಕ ಕಾಫಿ ಕಾಯಿಯನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತವೆ. ಹೂ ಬಿಟ್ಟ 120 ರಿಂದ 150 ದಿನಗಳ ನಂತರ ಮುಂಗಾರಿನಲ್ಲಿ ಹಾವಳಿ ಮಾಡುತ್ತವೆ. ಕೀಟಗಳ ಹಾವಳಿಯ ಮಟ್ಟವು ಹಿಂದಿನ ವರ್ಷದ ಕೀಟಗಳ ಸಂಖ್ಯೆಯನ್ನು ಆಧರಿಸಿದೆ. ಕೊಯ್ಲು ಸಮಯದಲ್ಲಿ ಗ್ಲೀನಿಂಗ್ಸ್ ಮತ್ತು ಅಳಿದುಳಿದ ಹಣ್ಣುಗಳು ಮುಂದಿನ ವರ್ಷದ ಹಾವಳಿಗೆ ಮುಖ್ಯ ಮೂಲವಾಗಿದೆ. ಆದ್ದರಿಂದ ಕಾಯಿ ಕೊರಕದ ಹಾವಳಿಯನ್ನು ನಿರ್ವಹಿಸಲು ಗ್ಲೀನಿಂಗ್ಸ್ ಮತ್ತು ಅಳಿದುಳಿದ ಹಣ್ಣುಗಳನ್ನು ಸಂಪೂರ್ಣವಾಗಿ ಸಂಗ್ರಹಿಸಿ ಮತ್ತು ಮಣ್ಣಿನಲ್ಲಿ ಹೂತು ಹಾಕುವುದು ನಿರ್ಣಾಯಕವಾಗಿದೆ. ಗ್ಲೀನಿಂಗ್ಸ್ ಮತ್ತು ಅಳಿದುಳಿದ ಹಣ್ಣುಗಳಿಂದ ವಯಸ್ಕ ಕೀಟಗಳನ್ನು ಆಕರ್ಷಿಸಲು ಪ್ರತಿ ಎಕರೆಗೆ 10 ಬ್ರೋಕಾ ಟ್ರ್ಯಾಪ್ಗಳನ್ನು ಅಳವಡಿಸಿ. ಕೀಟವನ್ನು ಈಗಾಗಲೇ ಗಮನಿಸಿದರೆ ಮತ್ತು ಹಾವಳಿ ಕಡಿಮೆ ಇದ್ದರೆ ಬಾಧಿತ ಹಣ್ಣುಗಳನ್ನು ಕೊಯ್ಲು ಮಾಡಿ ಮತ್ತು ಕುದಿಯುವ ನೀರಿನಲ್ಲಿ 2 ರಿಂದ 3 ನಿಮಿಷಗಳ ಕಾಲ ಅದ್ದಿ. ಹಾವಳಿಯ ಮಟ್ಟವು ಮಧ್ಯಮವಾಗಿದ್ದರೆ ಮತ್ತು ಕೀಟಗಳು ಕಾಯಿಯ ನಾಭಿಯ ಭಾಗದಲ್ಲಿ ಕುಳಿತಿದ್ದರೆ ಜೈವಿಕ ನಿಯಂತ್ರಣ ಬೆವೇರಿಯಾ ಬ್ಯಾಸಿಯಾನಾವನ್ನು ಸಿಂಪಡಿಸಿ. ಈ ಬೆವೇರಿಯಾ ಬ್ಯಾಸಿಯಾನಾ ತಯಾರಿಸಲು 1 ಕೆಜಿ ಬೆವೇರಿಯಾ ಬ್ಯಾಸಿಯಾನಾ ಕಲ್ಚರ್ ಅನ್ನು 200 ಲೀಟರ್ ನೀರಿನಲ್ಲಿ 200 ಮಿಲಿ ಅಂಟು ದ್ರಾವಣದ ಜೊತೆಗೆ ಮಿಶ್ರಣ ಮಾಡಿ. ಹಾಗೂ ಕಾಫಿಯನ್ನು ಒಣಗಿಸುವಾಗ ಎಚ್ಚರಿಕೆ ವಹಿಸಬೇಕು. ಕಾಫಿಯನ್ನು ಗರಿಷ್ಠ ತೇವಾಂಶ ಮಟ್ಟ 11% ರಿಂದ 12% ಒಣಗಿಸಿ. ಒಣಗಿಸುವ ಕಣಗಳ ಸುತ್ತಲೂ ಬ್ರೋಕಾ ಬಲೆಗಳನ್ನು ಇರಿಸಿ. ನೀವು ಈ ಬೆವೇರಿಯಾ ಬ್ಯಾಸಿಯಾನಾ ಕಲ್ಚರ್ಗಾಗಿ ಕೇಂದ್ರ ಕಾಫಿ ಸಂಶೋಧನಾ ಸಂಸ್ಥೆ, ಕಾಫಿ ಸಂಶೋಧನಾ ಉಪಕೇಂದ್ರ, ಚೆಟ್ಹಳ್ಳಿ, ಬೆವೇರಿಯಾ ಬ್ಯಾಸಿಯಾನಾ ಕಲ್ಚರ್ ಮತ್ತು ಬ್ರೋಕಾ ಬಲೆಗಳಿಗಾಗಿ ನಿಮ್ಮ ಹತ್ತಿರದ ವಿಸ್ತರಣಾ ಅಧಿಕಾರಿಯನ್ನು ಸಂಪರ್ಕಿಸಿ. ಬೆವೇರಿಯಾ ಬ್ಯಾಸಿಯಾನಾ ಕಲ್ಚರ್ ತಯಾರಿಸಲು ರೈತರಿಗೆ ತರಬೇತಿ ನೀಡಲು ಸಿಸಿಆರ್ಐ ಕಾರ್ಯಾಗಾರಗಳನ್ನು ಸಹ ನಡೆಸುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ನೀವು ಸಿಸಿಆರ್ಐನಲ್ಲಿ ಇದರ ಬಗ್ಗೆ ವಿಚಾರಿಸಬಹುದು. ಹೆಚ್ಚಿನ ವಿವರಗಳಿಗಾಗಿ 080037685000ಗೆ ಕರೆ ಮಾಡಿ.